ನೋಡೋಣ, ಯೋಚನೆ ಮಾಡೋಣ ಅದನ್ನ. ಅದಕ್ಕೆಲ್ಲ ಹೇಳ್ತಾರೆ ಎಲ್ಲವೂ ಕೂಡ ಆ ಪರಮಾತ್ಮನ ಕೃಪೆ ಅನ್ನೋ ಭಾವವನ್ನ, ಇದು ನನ್ಗೆ ಅಷ್ಟಾವರಣಗಳನ್ನ ಆಚರಣೆ ಮಾಡೋದ್ರಿಂದ ಆಯ್ತು ಬಿಡು ಬಂತಲ್ಲ ಈಗ, ಆಯ್ತು ಪರಮಾತ್ಮನ ಕೃಪೆ ಇದು, ಆಯ್ತು ಈಗ ಬಂದಲ್ಲ, ಕಷ್ಟ ಇರ್ಬೋದು ಸುಖ ಇರ್ಬೋದು, ಅಪ್ಪ ಏನೋ ಅವಮಾನ ಇರ್ಬೋದು, ಮಾನ ಅವಮಾನ ಇದೆಲ್ಲ ಏನ್ ಬಂದ್ರು ಕೂಡ ಈ ಕ್ಷಣ ಅಷ್ಟೇ, ಮುಂದಿನ ಕ್ಷಣದಲ್ಲಿ ಮರ್ತೋಗಿರ್ತೀವಿ ನಾವು. ಈಗ ಒಬ್ರು ಏನಾದ್ರೂ ಒಂದು, ಈಗ ಮನೆ ಮಗಳು ಮದುವೆ ಆಗಿ ದೂರ ಹೋಗ್ತಾಳೆ ಅಂದ್ರೆ 2 ದಿವಸ ಊಟ ಬಿಡ್ತೀವಿ, ನಿದ್ದೆ ಬಿಡ್ತೀವಿ, 4ನೇ ದಿವಸ ಊಟ ಮಾಡ್ತೀವಲ್ಲ, ಬಿಟ್ಟಿರ್ತೀವ? ಇಲ್ಲ, ರೂಢಿಯಾಗಿ ಹೋಗುತ್ತೆ, ರೂಢಿ ಮಾಡ್ಕೊಂಡ್ ಬಿಡ್ತೀವಿ ನಾವು. ಹಾಗೆ ಇಲ್ಲಿನೂ ಕೂಡ ಅಲ್ಲಿ ಎಲ್ಲವೂ ಕೂಡ ಆ ಪರಮಾತ್ಮನ ಕೃಪೆ ಅನ್ನೋ ಭಾವ ನಾನು ಅರ್ಥೈಸ್ಕೊಳ್ಬೇಕಂತ ಹೇಳ್ತಾರೆ. ಒಟ್ಟಿನಲ್ಲಿ ಸಾಧಕನ ಜೀವನವನ್ನ ಯಾರು ಇದನ್ನ ಅಳವಡಿಸ್ಕೊಂಡು ನಡೀತಾರಲ್ಲ ಅವರನ್ನ ಶುದ್ಧೀಕರಿಸುತ್ತೆ ಇದು. ಒಂದು ಆವರಣ ಅಷ್ಟೇ ಸಾಕೋದಿಲ್ಲ, ಒಂದಕ್ಕೊಂದು ಪೂರಕವಾಗಿ, ಒಂದು ಪ್ರಕಟ ಆಗ್ಬೇಕಂದ್ರೆ 8 ಪೂರಕವಾಗಿದ್ದಾಗ ಮಾತ್ರ ನಿಮ್ಗೆ ಆ ಒಂದು ವಸ್ತುವಿನ ಪರಿಪೂರ್ಣ ಜ್ಞಾನ ಗೊತ್ತಾಗತ್ತೆ, ಎಲ್ರು ಗೊತ್ತಾಗಲ್ಲ. ಇವೆಲ್ಲವೂ ಪರಸ್ಪರ ಪೂರಕ ಆಗಿರ್ತಕ್ಕಂಥದ್ದು. ಮನಸ್ಸು ಶುದ್ಧ ಆಗಿದೆ ಅಂತಂದ್ರೆ ಏನರ್ಥ? ಅಹಂಕಾರ ನನ್ನಲ್ಲಿ ಕಡಿಮೆ ಆಗಿದೆ. ಅಹಂಕಾರ ಕಡಿಮೆ ಆಗಿದೆ ಅಂದ್ರೆ ಏನು? ನನ್ನಲ್ಲಿ ಸಮರ್ಪಣ ಮನೋಭಾವ ಬಂದಿದೆ. ಸಮರ್ಪಣ ಮನೋಭಾವ ಬಂದಿದೆ ಅಂದ್ರೇನು? ನನ್ನಲ್ಲಿ ಏನೋ ಒಂದು ವಿಶೇಷ ಜ್ಞಾನ ಅಲ್ಲಿ ಉತ್ಪನ್ನ ಆಗೈತೆ, ಉಗಮ. ಹೀಗೆ ಆವರಣಗಳು ಒಂದೊಂದು ತತ್ವವನ್ನು, ಒಂದೊಂದು ನಿಲುವನ್ನ ಸಾಧಕನ ಜೀವನದಲ್ಲಿ ಒಂದೊಂದನ್ನು ಕೂಡ ಏನು ಬಲಪಡಿಸ್ತಾ ಹೋಗುತ್ತೆ. ಇದು ಎಲ್ಲವೂ ಕೂಡ ಪರಿಪೂರ್ಣವಾಗಿ ಒಂದು ಬಿಟ್ಟು ಒಂದಿಲ್ಲ, ಒಂದು ಬಿಟ್ಟು ಒಂದು ಅಲ್ಲಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನ ಇದು ಅಂತರಂಗದಲ್ಲಿ ಯಾವ ರೀತಿಯ ಪರಿವರ್ತನೆಯನ್ನ ತರುತ್ತೆ, ನಾನು ಯಾವ ರೀತಿ, ಈಗ ನನ್ಗೆ ಎಷ್ಟೊಂದು ಅರ್ಥ ಆಗೋಯ್ತು. ಅಂದ್ರೆ ಸತ್ಯ ಅಂದ್ರೆ ಏನು ಅಂತ ಗೊತ್ತಾಯ್ತು, ಯಾವ ಕೆಲಸ ಮಾಡ್ಬೇಕು, ಯಾವ್ದನ್ನ ಎಲ್ಲ ಚೆನ್ನಾಗ್ ಗೊತ್ತಾಗಿದೆ ನನಗೆ. ಆದ್ರೆ ನನ್ನ ನಡವಳಿಕೆ ಹೇಗಿರುತ್ತೆ, ನಾನು ಹೊರಗೆ ನನಗೆ ಅರ್ಥ ಆಗಿದ್ರು ಕೂಡ ಜಾರಿಗೆ ತರ್ಬೇಕಲ್ಲ, ಎಷ್ಟು ಮಟ್ಟಿಗೆ ತರ್ತೀನಿ, ಅದ್ರ ಪರಿವರ್ತನೆ ಹೆಂಗ್ ತರುತ್ತೆ ಇದು ಅಂತ ಹೇಳ್ತಾರೆ. ಎಷ್ಟ ಅವನಗಳು ಕೂಡ ಕೇವಲ ಆಚರಣೆಗಳಂತೆ ಅಲ್ಲ, ಅದು ಆತ್ಮ ಪರಿವರ್ತನೆಯ ಮಾರ್ಗದಂತೆ ವರ್ತಿಸ್ತವೆ. ನಾವು ಅದನ್ನ ಪಾಲಿಸಿದ್ದ ಆಯ್ತು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅದು ಬಿಡೋದಿಲ್ಲ, ನಮ್ಮನ್ನ ಒಳ್ಳೆ ದಾರಿಗೆ ತಗೊಂಡ್ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಶರಣರ ದೃಷ್ಟಿಯಲ್ಲಿ ಅಷ್ಟಾವರಣಗಳು ಹೊರಗಿನ ಗುರುತುಗಳಲ್ಲ, ಅವು ಒಳಗಿನ ಶುದ್ಧ ಚೈತನ್ಯದಲ್ಲಿ ಸೇರತಕ್ಕಂತ ಬೇರೆ ಬೇರೆ ಹಂತಗಳು ಅಂತ ಹೇಳ್ತಾರೆ. ಅಷ್ಟಾವರಣ ಸಾಧಕನಿಗೆ 8 ದಿಕ್ಕುಗಳಿಗೆ, 8 ಅಂದ್ರೆ ನನ್ನ ಶರೀರಕ್ಕೇನೆ ಅದು ಸಂಬಂಧಪಟ್ಟಂಗೆ. ನನಗೆ ಎಲ್ಲಾ ಕಡೆನೂ ಕೂಡ 8 ದಿಕ್ಕಂದ್ರೆ ನನ್ನ ಶರೀರವನ್ನ 8 ದಿಕ್ಕು ಮಾಡ್ಕೊಳ್ರಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ವಾಯುವ್ಯ, ನೈಋತ್ಯ, ಆಗ್ನೇಯ, ಈಶಾನ್ಯ ಮಾಡ್ಕೊಳ್ರಿ. ಎಲ್ಲಾ ಕಡೆನೂ ಕೂಡ ಆವರಣವಾಗಿ ನನ್ನನ್ನ ಕಾಪಾಡುತ್ತೆ. ನನ್ನಲ್ಲಿ ಆತ್ಮ ಪರಿವರ್ತನೆಯ ಮಾರ್ಗದಂತೆ ಅದು ನನ್ನಲ್ಲಿ ವರ್ತನೆ ಮಾಡುತ್ತದು ಅಂತ ಹೇಳಿ. ಹಿಂಗೆ ಇದನ್ನ ಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ಕೂಡ ನಾವು ಒಂದೇ ಮಾಡ್ತೀವ? ಒಂದ್ಸರಿ ಓದ್ತೀವಿ, ಒಂದ್ಸರಿ ಮಲಗ್ತೀವಿ, ಒಂದ್ಸರಿ ಊಟ ಮಾಡ್ತೀವಿ, ಒಂದ್ಸರಿ ಕೆಲಸ ಮಾಡ್ತೀವಿ. ಎಲ್ಲಾ ಆವರಣದಲ್ಲೂ ಕೂಡ ನನಗೆ ರಕ್ಷೆಯಾಗಿ ಕೆಲಸ ಮಾಡುತ್ತೆ ಇದು. ನನ್ನ ಮನಸ್ಸಿನಲ್ಲಿ ಬರತಕ್ಕಂತ ಚಿಂತನೆ ಇರ್ಬೋದು, ಭಾವನೆಗಳು, ನನ್ನ ವರ್ತನೆ, ನಾನು ಮಾಡತಕ್ಕಂತ ಮನೋಭಾವ, ಅದರ ಸೇವೆ ಇರ್ಬೋದು, ಸ್ಮರಣೆ ಇರ್ಬೋದು, ಒಂದು ವಿಧೇಯತೆ, ಸಮರ್ಪಣ ಮನೋಭಾವ, ವೈರಾಗ್ಯ, ಇವೆಲ್ಲವೂ ಕೂಡ ಈ ಆವರಣಗಳು
ಅಷ್ಟಾವರಣವು. ಈ ಅಷ್ಟಾವರಣವು ಪರಶಿವನಿಂದ ಉದಯವಾದವು. ಪರಶಿವನಿಂದ ಉತ್ಪತ್ತಿವಾದ ವಸ್ತುವ ಪರಶಿವನೆಂದು ಕಾಣ್ಬುದಲ್ಲದೆ ಅನ್ಯವೆಂದು ಕಂಡರಿಯಾದರೆ ಕೂಗಿಡೆ ಕೂಗಿಡೆ ನರಕದಲ್ಲಿಕ್ಕವ ನಮ್ಮ ಪರಮ ಗುರು ಪಡಿಬಿಡಿ ಸಿದ್ಧಮಲ್ಲಿನಾಥ ಪ್ರಭುವೇ. ಅಂದ್ರೆ ಇದು ಈಗ ನೋಡ್ರಿ ನಾವು ನಮ್ಮ ಅಪ್ಪ ಅಮ್ಮನಿಂದ ನಾವು ಹುಟ್ಟಿ ಏನ್ ಬಂದಿದೀವಲ್ಲ, ಅವ್ರ ಗುಣ ತಗೊಂಡ್ ಬಂದಿದೀವಲ್ವಾ. ಅಥವಾ ಗುಣ ಇಲ್ದಿದ್ರು ಕೂಡ ನೋಟದಲ್ಲಿ ಬಣ್ಣ ಇರ್ಬೋದು, ಅಥವಾ ನಮ್ಮ ಕೈ ಕಾಲು ಮೂಗು ಏನೇನ ಹೇಳ್ತೀವಲ್ಲ, ಹೇಳಲ್ಲ ಇದು ತಾತನ ಇದ್ದಂಗೆ ಇದ್ದಾನೆ ಅಂತ ಮಾತಾಡೋದೆಲ್ಲ ಹಿಂಗೆ ಮಾತಾಡ್ತಾರೆ, ಬುದ್ಧಿ ಎಲ್ಲ ಅಂತೀವಲ್ಲ ನಾವು. ಹಾಗೆ ಅವನ್ನೆಲ್ಲ ಉತ್ಪನ್ನ ಆಗಿರತಕ್ಕಂಥದ್ದು ಪರಮಾತ್ಮನ ಸ್ವರೂಪವೇ ಇದಾವೆ ಇದು ಅಂತ. ಪರವಸ್ತುವಿನಿಂದ ಉತ್ಪನ್ನ ಆಗಿರೋದ್ರಿಂದ ಪರಶಿವನಂದೇ ಕಾಣ್ಬೇಕು ಅಂತ ಹೇಳ್ತಾರೆ. ಹಂಗೆ ಮೊದಲ ಹಂತದಲ್ಲಿ ಏನಿದೆ, ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಪಂಚಾಕ್ಷರಿ, ಪಾದೋದಕ ಮತ್ತು ಪ್ರಸಾದ, ಇವು ಅಷ್ಟಾವರಣಗಳು. ಶರಣ ಸಂಪ್ರದಾಯದಲ್ಲಿ ನಾವು ನೋಡ್ತಿದೀವಿ. ನಾವು ಇದು ಶರಣನ ಆಧ್ಯಾತ್ಮಿಕ ಜೀವನವನ್ನ ಕಾಪಾಡತಕ್ಕಂಥ 8 ಪವಿತ್ರ ಆವರಣಗಳು. ಆವರಣ ಅಂದ್ರೆ ನಾವು ನೋಡಿದ್ವಲ್ಲ, ರಕ್ಷಿಸೋದು, ಆಧ್ಯಾತ್ಮಿಕ ವಲಯದಲ್ಲಿ ನಮ್ಮನ್ನ ರಕ್ಷಿಸೋದು. ಶರಣ ಈ ಅಷ್ಟಾವರಣಗಳನ್ನ ಅನುಸರಿಸ್ತಾನಲ್ಲ, ಆಗ ಅವನ ಜೀವನದಲ್ಲಿ ಒಂದು ವಿಶೇಷವಾಗಿರತಕ್ಕಂಥ, ಅವನು ಮತ್ತೆ ಜೀವಾತ್ಮ ಮತ್ತೆ ಪರಮಾತ್ಮನೊಂದಿಗೆ ವಿಶೇಷವಾಗಿರತಕ್ಕಂಥ ಸಂಬಂಧ ಅಳವಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು ಯಾವಾಗ ನಾವು ಸತ್ಯ ತಿಳ್ಕೊಳ್ತೀವಲ್ವಾ, ಈಗ ನಡಿಬೇಕು, ಸುಳ್ಳು ಹೇಳಕ್ ಬೇಡ ಅನ್ನೋ ಭಾವ ಬರುತ್ತಲ್ಲ, ಅದು ಯಾವಾಗ್ಲೂ ನಮ್ಮನ್ನ ಜಾಗರ ಮಾಡುತ್ತೆ. ಗುರು ಜ್ಞಾನವನ್ನ ಕೊಡತಕ್ಕಂಥ ಮಾರ್ಗದರ್ಶಕನಾದ್ರೆ, ಲಿಂಗ ಶಿವತತ್ವದ ಪ್ರತೀಕ, ನಾನೇ ಲಿಂಗ ಅನ್ನೋ ಭಾವ ಬರುತ್ತೆ. ಜಂಗಮ ಚಲಿಸುವ ಒಂದು ಚೈತನ್ಯ ರೂಪ ಇದ್ರೆ, ವಿಭೂತಿ ಶುದ್ಧತೆಯ ಸಂಕೇತ, ರುದ್ರಾಕ್ಷಿ ಒಂದು ಜ್ಞಾನ ಚಕ್ಷುವಿನ ಸಂಕೇತ, ಪಂಚಾಕ್ಷರಿ ಪರಮಾತ್ಮನ ನಾಮಸ್ಮರಣೆ ಮಾಡತಕ್ಕಂಥ ಸಂಕೇತ, ಪಾದೋದಕ ಅದು ಅನುಗ್ರಹ, ಪರಮಾತ್ಮನಿಂದ ಅನುಗ್ರಹ ಪಡೆಯತಕ್ಕಂಥ ಒಂದು ತೀರ್ಥ ಅಂತ ಹೇಳ್ತಾರೆ. ಪ್ರಸಾದ ಅದು ಶಿವನ ಕೃಪೆಯ ಸಂಕೇತ. 8 ಸೇರಿ ಶರಣನನ್ನ ಆಧ್ಯಾತ್ಮಿಕವಾಗಿ ರಕ್ಷಿಸ್ತವೆ. ಹೆಂಗೆ ಅಂದ್ರೆ ಆವರಣಗಳಾಗಿ, ಒಂದು ಬಿಟ್ಟು ಒಂದಿಲ್ಲ, ಆವರಣಗಳಾಗಿ ನನ್ನ ರಕ್ಷಿಸ್ತವೆ. ಇನ್ನು ಅಷ್ಟಾವರಣಗಳನ್ನ ಮೂಲಕ ಈ ಮೂಲವನ್ನ ವಚನದಲ್ಲಿ ಹೇಳ್ತಿದ್ದಾರೆ. ಏನಪ್ಪಾ ಅಂದ್ರೆ, ಮಾನವನು ಕಲ್ಪಿಸಿರತಕ್ಕಂಥ ಪದ್ಧತಿಗಳಲ್ಲ, ಇವು ಎಲ್ಲವೂ ಕೂಡ ಪರಶಿವನಿಂದಲೇ ಉದಯವಾದವು. ಅಂದ್ರೆ ಶಿವತತ್ವದಿಂದಲೇ ಈ ಸಾಧನಗಳು ಕೂಡ ಪ್ರಕಟ ಆಗಿದವೆ. ಅದರ ಅರ್ಥ ಅಂದ್ರೆ ಏನಂದ್ರೆ, ಶರಣ ಅನುಸರಿಸತಕ್ಕಂಥ ಸಾಧನೆಗಳು ಅದು ಮಾನವ ನಿರ್ಮಿತ ಅಲ್ಲ. ಮಾನವ ನಿರ್ಮಿತ ಸಂಪ್ರದಾಯದಿಂದ ಬಂದಿರೋದು ಏನೋ ಇರುತ್ತೆ ನೋಡಿ, ಏನೇನೋ ಅದನ್ನ ಪಾಲಿಸ್ತಾರೆ. ನಮ್ಮ ಅಪ್ಪ ಅಮ್ಮ ಮಾಡ್ತಿದ್ದಿತ್ತು, ಹಾಗಾಗಿ ನಾವ್ ಇದನ್ನ ಮಾಡ್ತಿದೀವಿ ಅಂತ ಗೊತ್ತಿರಲ್ಲ ಅವ್ರು ಏನಕ್ಕೆ ಶುರು ಮಾಡಿದ್ರು ಅಂತ. ನಮ್ಮ ಅಪ್ಪ ಮಾಡ್ತಿದ್ರು, ನಾನು ಮಾಡ್ತೇನೆ. ಅದೇನು ಎತ್ತಿದ್ದು ಕೊಡುಗೆ ಕಟ್ಟು ಅಂತಾರಲ್ಲ, ಹಂಗೆ ಆ ಭಾವ ಅಲ್ಲ ಇದು ಅಂತ ಹೇಳ್ತಾರೆ. ಇದು ಶಿವತತ್ವದ ಅನುಗ್ರಹದಿಂದಲೇ ಬಂದಿರತಕ್ಕಂಥ ಪವಿತ್ರ ಮಾರ್ಗಗಳು ಅಂತ ಹೇಳ್ತಾರೆ. ಇನ್ನ 3ನೇ ಹಂತದಲ್ಲಿ ಇದನ್ನ ನೋಡೋದಾದ್ರೆ, ಮಹತ್ವದ ಒಂದು ತಾತ್ವಿಕ ದೃಷ್ಟಿಯನ್ನ ಹೇಳ್ತಿದ್ವು. ಪರಶಿವನಿಂದ ಉತ್ಪತ್ತಿ ಆಗಿರತಕ್ಕಂಥ ಈ ವಸ್ತುಗಳು ಪರಶಿವ ಸ್ವರೂಪ ಅಂತಾನೆ ನಾವು ಕಾಣ್ಬೇಕು. ಅಂದರೆ ಗುರು, ಲಿಂಗ, ಜಂಗಮ, ಪಾದೋದಕ ಇವೆಲ್ಲವೂ ಕೂಡ ವಸ್ತುಗಳಂತ ನಾವು ನೋಡ್ಬಾರ್ದು. ಅವುಗಳ ಆ ವಸ್ತುಗಳ ಹಿನ್ನೆಲೆಯಲ್ಲಿರ್ತಕ್ಕಂಥ ಆ ಪರಶಿವನ ಸಾನ್ನಿಧ್ಯವೇ ಇವು ಅನ್ನತಕ್ಕಂಥ ಅನುಭವವನ್ನ ನಾವು ಪಡ್ಕೊಳ್ಬೇಕು. ಇದು ಈ ಒಂದು ಸಾಮರಸ್ಯದ ತತ್ವವನ್ನ ಪಡ್ಕೊಳ್ಳಿಕ್ಕೆ ನಾವು ಸಾಧನೆ ಮಾಡಿದಾಗ ನಮ್ಗೆ ಇದು ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ಭೇದ ದೃಷ್ಟಿಯನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಅದನ್ನಲ್ಲಿ ಎಚ್ಚರಿಸುತ್ತೆ. ಅದು ಭೇದವಾಗಿ ನೋಡ್ಲೇಬಾರ್ದು ನಾವು. ಯಾರಾದ್ರೂ ಅಷ್ಟಾವರಣಗಳು ಶಿವನಿಂದ ಬೇರೆ ಅಂತ ಕಂಡಿದ್ರೆ ಏನಾಗತ್ತೆ, ನನಗೆ ಅರಿವಿಲ್ಲ ಅನ್ನೋ ಭಾವ, ನಾನು ಅಜ್ಞಾನದಲ್ಲಿ ಇದ್ದೀನಿ ಅಂತ. ಶಿವನಿಂದಲೇ ಉದಯ ಆಗಿರ್ತಕ್ಕಂಥದ್ದು ಶಿವನಿಂದ ಬೇರೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನೋಡ್ಬಾರ್ದು. ಅಕಸ್ಮಾತ್ ನಾನು ನೋಡಿದ್ರೆ ಅದು ನನ್ನ ಅಜ್ಞಾನ ಅಂತ ಹೇಳ್ತಾರೆ. ಇನ್ನ ಇಲ್ಲಿ ತೀವ್ರ ಎಚ್ಚರಿಕೆ ಏನಪ್ಪ ಕೊಡುತ್ತೆ ಇದಂದ್ರೆ, ಅಷ್ಟಾವರಣಗಳು ಪರಶಿವನಿಂದ ಭಿನ್ನ ಅಲ್ಲ. ಅದು ಆತ್ಮೀಯ, ನಾನು ಭಿನ್ನ ಅಂತ ತಿಳ್ಕೊಂಡ್ರೆ ನನ್ನನ್ನು ನಾನು ಪತನಕ್ಕಂದ್ರೆ ಅಧೋಮುಖಕ್ಕೆ ತೆಳೆದಂಗ ಆಗತ್ತೆ. ಈ ವಚನದಲ್ಲಿ ನರಕ ರೂಪವಾಗಿ ನನಗೆ ಅಂದ್ರೆ ಆ ರೀತಿ ನನ್ನ ಭಾವನೆ ಬಂದ್ಬಿಡುತ್ತೆ. ಭೇದ ದೃಷ್ಟಿ ಬಂದಾಗ ಏನಾಗತ್ತೆ, ಜ್ಞಾನ ಎಂಬುದು ಇರೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಇನ್ನ ಎಷ್ಟು ಶರಣ ಆಗಿರ್ತಕ್ಕಂಥ ಗುರು, ಲಿಂಗ, ಜಂಗಮ ಈ ಎಲ್ಲ ಆವರಣಗಳನ್ನ ಪರಶಿವನ ರೂಪ ಅಂತ ತಿಳ್ಕೊಂಡು ಗೌರವ ಮಾಡ್ಬೇಕು. ಆಗ ಅವು ಕೆಲವು ಆಚರಣೆಗಳಾಗಲ್ಲ, ಜೀವಂತ ಶಿವಾನುಭವದ ಸಾಧನೆಗಳಾಗಿ ನಮಗೆ ಅಳವಡುತ್ತೆ. ನಮ್ಮ ಜೀವನದಲ್ಲಿ ಅಷ್ಟಾವರಣಗಳನ್ನ ಸಮರಸ ದೃಷ್ಟಿಯಿಂದ ಅನುಸರಿಸಿದಾಗ ಮಾತ್ರ ಶರಣನ ಜೀವನ, ಇವನ್ನೆಲ್ಲ ಅನುಸರಿಸಿದಾಗ ಮಾತ್ರ ನಮ್ಗೊಂದು ವಿಶೇಷವಾಗಿರತಕ್ಕಂಥ ಭಕ್ತಿ, ಒಂದು ಪರಿಶುದ್ಧವಾಗಿರತಕ್ಕಂಥ ಪ್ರೇಮ ನಮ್ಮ ಅಂತರಂಗದಲ್ಲಿ ಜಾಗರ ಆಗತ್ತೆ. ಅದಕ್ಕೆ ಇಲ್ಲಿ ಪರಶಿವನಿಂದಲೇ ಉದಯವಾಗಿರತಕ್ಕಂಥ ಈ ಪವಿತ್ರ ಸಾಧನೆಗಳು ಅಂತ ನಾವು ತಿಳ್ಕೊಳ್ಬೇಕು. ಅದು ಪರಶಿವ ಸ್ವರೂಪವೇ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಇದನ್ನ ಭಕ್ತಿಯಿಂದ ಕಂಡಾಗ ನನಗೆ ಅದರಿಂದ ಭೇದ ಬರೋದಿಲ್ಲ. ಆಗ
ನಾನು ಅದನ್ನ ಸಾಧನೆ ಮಾಡ್ತಿರ್ಬೇಕಾದ್ರೆ ಎಲ್ಲವನ್ನೂ ಮೀರಿ ಶಿವನ ಅಂದ್ರೆ ಸಾಮರಸ್ಯದ ನಿಲುವನ್ನ ಆನುಭಾವಿಕ ನೆಲೆಯಲ್ಲಿ ನಾನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಇದು ನನಗೆ ಅಂತರಂಗದಲ್ಲಿ ಉದಿ ಆಗತಕ್ಕಂತ ಭಾವ ಅಂತ ಹೇಳ್ತಾರೆ. ಈಗ ಇದಕ್ಕೆ ಹೇಳ್ತಾರೆ ಇನ್ನ ಇದ್ರಲ್ಲಿ ಇನ್ನೊಂದು, ಇದು ಅಷ್ಟಾವರಣಗಳು ಅಂತರಂಗಕ್ಕೆ ನಾ ಹೇಳಿದೆ ಅಂತರಂಗದಲ್ಲಿ ಏನೇನು ಕ್ರಿಯೆ ನಡೆಯುತ್ತೆ ಅಂತ. ಇದು ಅಷ್ಟಾವರಣಗಳು ಬಹಿರಂಗದಲ್ಲಿ ಇರ್ಬೋದು, ಅಂತರಂಗದಲ್ಲಿ ಇರ್ಬೋದು. ಇದು ವಿಭಿನ್ನ ಮುಖಗಳು ಹೆಂಗಾಗ್ತಪ್ಪ ಅಂತ ಹೇಳಿದ್ರೆ ಒಂದು ವಚನ, ಗುರು ತೋರಿದನು ಲಿಂಗ ಜಂಗಮವ ಪಾದೋದಕ ಪ್ರಸಾದವ ಕೊಳ ಹೇಳಿದನಲ್ಲದೆ ಇವ ತೊರೆಯ ಹೇಳಿದನೆ, ಅಹಮೆಂದು ಪ್ರಸಾದ ದ್ರೋಹಿಗಳಾಗಿ ನಾನೇ ಎಂದು ಲಿಂಗ ದ್ರೋಹಿಗಳಾಗಿ ವಿಭೂತಿ ರುದ್ರಾಕ್ಷಿ ಸಾಕ್ಷಾತ್ ಶಿವನೆಂದರಿಯದೆ ಅವರ ಆಚರಣೆಯ ನೋಡಿ ನಿಂದಿಸಿ ಜಂಗಮ ದ್ರೋಹಿಗಳಾಗಿ ಹೇಳಿದನೆ. ಜಂಗಮದಲ್ಲಿ ಜಾತಿಯ, ಪ್ರಸಾದದಲ್ಲಿ ರುಚಿಯ, ಲಿಂಗದಲ್ಲಿ ಮೃದುವ ನರಸುವ ಸಮಯದಲ್ಲಿ ವಿಶ್ವಾಸವಿಲ್ಲದ ಬಿಟ್ಟಿಯ ಭಂಡರ ತೋರದಿರಯ್ಯ ಎನಗೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಗುರು ತೋರಿದನು ಲಿಂಗ ಜಂಗಮವ. ಸತ್ಯ ಮಾರ್ಗವನ್ನ ಯಾರು ಗುರುವಿನ ಮೂಲಕ ನಾವು ಅರ್ಥೈಸ್ಕೊಳ್ತೀವಿ. ಗುರು ಕೇವಲ ನೋಡ್ರಿ, ಅದಕ್ಕೇನೆ ಅಲ್ಲಿ ಬರ್ತದೆ ನೋಡಿ, ದೀಕ್ಷಾಗುರು, ಶಿಕ್ಷಾಗುರು, ಜ್ಞಾನ ಗುರು ಅಂತ ಬರುತ್ತಲ್ಲ. ದೀಕ್ಷೆ ಕೊಟ್ಟು ಬಿಡುವಂತದಲ್ರಿ, ದೀಕ್ಷೆಯನ್ನ ಸರಿಯಾದ ರೀತಿಯಲ್ಲಿ ಕೊಡ್ಬೇಕು. ಶಿಕ್ಷೆ ಅಂದ್ರೆ ಶಿಕ್ಷಣ ಕೊಡುವಂಥದ್ದು, ಶಿಕ್ಷೆ ಕೊಡೋದಂತೆ ಪನಿಷ್ಮೆಂಟ್ ಅಂತಲ್ಲ. ಅವ್ರು ಏನೇನ್ ಮಾಡ್ತಾರೆ, ಈಗ ಸಾಧಕನಲ್ಲಿ ದೀಕ್ಷೆ ಕೊಡ್ಬೇಕಾದ್ರೆ ಕೆಲವೊಂದು ವಿಚಾರಗಳನ್ನ ನೀವ್ ಹೇಳ್ತೀರಿ. ಅದನ್ನ ಮೊದಲನೇ ಸರಿ ಕೇಳಿರ್ತಾರಲ್ಲ, 10 ನೀವ್ ಹೇಳಿರ್ತೀರ ಅಂದ್ರೆ ಅವ್ರಿಗೆ 2 ಅರ್ಥ ಆಗಿರುತ್ತೆ, 8 ಅರ್ಥ ಆಗಿರಲ್ಲ. ಅದಕ್ಕೆ ದೀಕ್ಷೆ ಇವ್ರಿಗೆ ಕೊಟ್ಟೆ ಅಂತ ನಾನ್ ಲೆಕ್ಕ ಮಾಡ್ಕೋಬಾರ್ದು, ನಮ್ದು 15 ಆಯ್ತು 20 ಆಯ್ತು ಅಂತ. ಅದನ್ನ ಅವ್ರ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಂಡು ಅಥವಾ ಅವ್ರ ಮನೇಲಿ ಯಾರು ಹಿರಿಯರು ಇರ್ತಾರೆ ಅವ್ರಿಗೆ ಆದೇಶ ಕೊಡ್ಬೇಕು. ಏನಂದ್ರೆ ಈ ದೊಡ್ಡವ್ರಿಗೆ ಗೊತ್ತಾಗತ್ತಲ್ಲ, ಇದನ್ನೆಲ್ಲ ಅವ್ರು ಫಾಲೋ ಮಾಡ್ತಾರ ನೋಡಿ ಅಂತ. ಆಗ ಅವನಿಗೆ ಶಿಕ್ಷಾ ಗುರುವಾಗ್ತಾನೆ. ಹಾಗೆ ಶಿಷ್ಯನಿಗೆ ಉಪದೇಶ ಕೊಟ್ಟು ಬಿಡುವಂತದಲ್ಲ, ಅವನನ್ನ ಪರಿಪೂರ್ಣವಾಗಿ ನೀವು ಹೇಳಿರ್ತಕ್ಕಂಥ 10 ಕ್ರಿಯೆಗಳು ಕೂಡ ಅವನಿಗೆ ಅರ್ಥ ಆಗ್ಬೇಕು. ಅಲ್ಲಿವರೆಗೂ ನಾವು ಅವ್ರ ಸಂಬಂಧ ಇಟ್ಕೊಂಡಿರ್ಬೇಕು. ಆಗೇನಾಗತ್ತೆ, ಅವನಿಗೆ ಪರಿಪೂರ್ಣ ಗೊತ್ತಾದ್ಮೇಲೆ ಸಾಧನೆ ಪೂರ್ಣ ಹೋಗ್ತದ. ಹಂಗೆ ಶಿಷ್ಯನಲ್ಲಿ ಅದ ಶಿವತತ್ವವನ್ನ ಅನುಭವಿಸ್ಲಿಕ್ಕೆ ಅಲ್ಲಿ ಹೇಳ್ತಾರೆ 2 ಪ್ರಮುಖ ಸಾಧನ ಅಂತ ಹೇಳ್ತಾರೆ. ಒಂದು ಲಿಂಗ, ಒಂದು ಜಂಗಮ. ಲಿಂಗ ಪರಶಿವನ ಸ್ಥಿರ ತತ್ವದ ಸಂಕೇತ ಆಗಿತ್ತು, ಜಂಗಮ ಚೇತನ ಸ್ವರೂಪವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಶಿವನ ಸಾನ್ನಿಧ್ಯವನ್ನ ಸ್ಥಿರ ರೂಪದಲ್ಲಿ ಕಾಣ್ಲಿಕ್ಕೆ, ಜೀವಂತ ರೂಪದಲ್ಲಿ ಕಾಣ್ಲಿಕ್ಕೆ, ಅಂದ್ರೆ ಗುರು ಅಂದ್ರೇನು, ಲಿಂಗ ಅಂದ್ರೇನು, ಜಂಗಮ ಅವೆಲ್ಲ ಅವಿನಾಭಾವ ಸಂಬಂಧದಿಂದ ಇರ್ತಕ್ಕಂಥದ್ದು. ತಾನೇ ಗುರುವಾದ, ತಾನೇ ಲಿಂಗವಾದ, ತಾನೇ ಜಂಗಮವಾದ ಅಂತ ಹೇಳ್ತಾರಲ್ಲ. ಹೇಳಿ ಒಬ್ಬರಿಗೆ ಹೇಳಿ ಏನಾದ, ಅವನು ದೀಕ್ಷೆ ಕೊಟ್ಟು ದೀಕ್ಷಾ ಗುರುವಾದ, ಅವರನ್ನ ಒಳ್ಳೆ ಮಾರ್ಗದಲ್ಲಿ ಚಲಿಸ್ಲಿಕ್ಕೆ ಅವ್ರಿಗೆ ಆದೇಶ ಕೊಟ್ಟಾಗ ಶಿಕ್ಷಾ ಗುರುವಾದ. ಇವೆರಡನ್ನು ನೀನು ಪಾಲಿಸಿದ್ರೆ ಇನ್ನು ಅಂತರಂಗದಲ್ಲಿ ಆ ಸಾಮರಸ್ಯದ ನಿಲುವನ್ನು ಯಾವ ರೀತಿ ಪಡ್ಕೊಳ್ಬಹುದು ಅಂತ ಹೇಳಿದಾಗ ಮೋಕ್ಷ ಗುರುವಾದ ಅಥವಾ ಜ್ಞಾನ ಗುರುವಾದ. ಗುರು ಈ ರೀತಿ ಕೆಲಸ ಮಾಡ್ತಾರೆ. ಈಗ ಪಾದೋದಿಕ ಪ್ರಸಾದವ ಕೊಡ ಹೇಳಿದನಲ್ಲದೆ ಅಂದ್ರೆ ಗುರು ಕೇವಲ ಲಿಂಗ ಜಂಗಮವನ್ನು ತೋರಿಸುವುದು ಅಷ್ಟೇ ಅಲ್ಲ, ಅವನಿಗೆ ದೊರೆಯತಕ್ಕಂಥ ಪಾದೋದಕ ಪ್ರಸಾದವನ್ನ ಭಕ್ತಿಯಿಂದ ಬಹಳ